सबका स्वागत। ಹೇ ಆಲ್, ವೆಲ್ಕಮ್ ಬ್ಯಾಕ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಫಸ್ಟ್ಲಿ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಬ್ಲಾಗ್ ನೀವು ನೋಡೋಷ್ಟರೊಳಗೇ ಆಲ್ರೆಡಿ ದೀಪಾವಳಿ ಮುಗಿದಿರುತ್ತೆ, ಆದರೂ ಕೂಡ ನಾನು ನಿಮಗೆ ಇವಾಗ ವಿಶ್ ಮಾಡ್ತಾಯಿದ್ದೀನಿ. ದೀಪಾವಳಿ ಹಬ್ಬ ಅನ್ನೋದು ನಮಗೆಲ್ಲ ಎಷ್ಟು ಸ್ಪೆಷಲ್ ಅಂತ ಅನಿಸುತ್ತೆ ಅಲ್ವಾ. ಇದು ಒಂದು ದೊಡ್ಡ ಹಬ್ಬನೇ ನಮಗೆ. ನಾವೆಲ್ಲೇ ಇರಲಿ, ಇಂಡಿಯಾದಲ್ಲಿರಲಿ ಅಥವಾ ಬೇರೆ ಹೊರ ದೇಶದಲ್ಲಿ ಇದ್ದರೂ ಕೂಡ ಈ ದೀಪಾವಳಿ ಹಬ್ಬ ಎಲ್ಲರೂ ಒಂದು ಮಾಡಿಬಿಡುತ್ತೆ. ಚಿಕ್ಕವರಿದ್ದಾಗ ನಮಗೆ ದೀಪಾವಳಿ ಅಂತ ಅಂದರೆ ನೆನಪಾಗೋದೇ ಹೊಸ ಬಟ್ಟೆ ಮತ್ತು ವೆರೈಟಿ ಸ್ವೀಟ್ಸ್ ಆಗಿರ್ಬೋದು, ಪಟಾಕಿ ಹೊಡೆಯೋದು, ಹಾಗೆಯೇ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದು ಅಲ್ವಾ. ಸೊ ಹಾಗೆಯೇ ಆ ಟ್ರೆಡಿಷನ್ನ ಮುಂದುವರಿಸ್ಕೊಂಡು ಹೋಗಬೇಕು ಅಂತಂದರೆ ನಮ್ಮ ಮಕ್ಕಳಿಗೂ ಕೂಡ ಇದನ್ನು ಮಾಡಲೇಬೇಕಾಗುತ್ತೆ. ಮಾಡೋದಕ್ಕೂ ನನಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನನಗೆ ತುಂಬ ಸ್ವೀಟ್ಸ್ ಏನು ಮಾಡೋಕ್ಕೆ ಬರೋದಿಲ್ಲ. ಸೊ ಇತ್ತೀಚೆಗೆ ಟ್ರೈ ಮಾಡ್ತಾಯಿದ್ದೀನಿ. ನಾನು ಸಿಂಪಲ್ಲಾಗಿ ರವೆ ಲಡ್ಡೂನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆಲ್ಲ ರವೆ ಲಡ್ಡು ಮಾಡೋದು ಹೇಗೆ ಅಂತ ಗೊತ್ತಿರುತ್ತೆ ಅಂತ ಭಾವಿಸ್ತೀನಿ. ಬಿಕಾಸ್ ಇದು ಒಂದು ಸಿಂಪಲ್ ಸ್ವೀಟ್ ರೆಸಿಪಿ ಅಂತ ಹೇಳ್ಬೋದು. ಬಿಕಾಸ್ ನನಗೆ ಸ್ವೀಟ್ಸ್ ಅಷ್ಟೊಂದು ಮಾಡೋಕ್ಕೆ ಬರಲ್ಲ. ಮೋಸ್ಟ್ಲಿ ಪಾಯಸ ಮಾಡ್ಕೊಳ್ತಾ ಇರ್ತೀನಿ ನಾನು. ಮುಂಚೆ ಸ್ವಲ್ಪ ಹೋಳಿಗೆ ಮಾಡೋದಕ್ಕೆಲ್ಲ ಟ್ರೈ ಮಾಡಿದ್ದೆ. ಅದು 1 or 2 ಟೈಮ್ಸ್ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ಫ್ಯೂ ಟೈಮ್ಸ್ ಟ್ರೈ ಮಾಡಿದ್ದೆ. ನನಗೆ ಅಷ್ಟೊಂದು ಮಾಡೋಕ್ಕೆ ಬರೋದಿಲ್ಲ. ಸೊ ಕಜ್ಜಾಯ ಮಾಡೋಣ ಅಂತ ನೋಡ್ಕೊಂಡಿದ್ದೆ ರೆಸಿಪಿ, ಬಟ್ ಅದು ಯಾವತ್ತೂ ಮಾಡಿಲ್ಲ ನಾನು. ಸೊ ಟೈಮ್ ಹಿಡಿಬೋದು ಅಂತ ಹೇಳಿಬಿಟ್ಟು ನಾನು ಸಿಂಪಲ್ಲಾಗಿ ರವೆ ಲಡ್ಡೂನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು 3 ಕಪ್ ಸೂಜಿ ರವೆ ತೊಗೊಂಡು ಅದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ಹಾಗೆಯೇ ಕ್ಯಾಶ್ಯೂಸ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈ 3 ಕಪ್ ರವೆಗೆ 2.5 ಕಪ್ ನಾನು ಸಕ್ಕರೆನ ತೊಗೊಂಡಿದ್ದೀನಿ. ಇದನ್ನೆರಡು ಹುರಿದಿರೋ ಅಂಥ ರವಾನ ಮತ್ತು ಸಕ್ಕರೆನ ಮಿಕ್ಸ್ ಮಾಡಿಕೊಂಡು ಗ್ರೈಂಡರಲ್ಲಿ ಚಿಕ್ಕದಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ತುಂಬ ಕೋರ್ಸಾಗಿ ಪೌಡರ್ ಬರೋ ಥರ, ತುಂಬ ಸಣ್ಣದಾಗಿ ಏನೂ ಮಾಡ್ಕೊಂಡಿಲ್ಲ. ಇವತ್ತು ನಾನು ಒಣ ದ್ರಾಕ್ಷಿ ಇಲ್ದೇ ಮಾಡ್ತಾಯಿದ್ದೀನಿ. ಹಬ್ಬಕ್ಕಿಂತ ಮುಂಚೆ ಗ್ರಾಸರಿ ಶಾಪಿಂಗ್ ಎಲ್ಲ ಆಗಿತ್ತು, ಆದರೂ ಕೂಡ ನನಗೆ ರಿಯಲೈಸ್ ಆಗಲಿಲ್ಲ ಒಣ ದ್ರಾಕ್ಷಿ ಖಾಲಿಯಾಗಿದೆ ಮನೆಯಲ್ಲಿ ಅಂತ. ಬಟ್ ಇದು ಹಬ್ಬದ ಹಿಂದಿನ ದಿನವೇ ಮಾಡ್ತಾಯಿದ್ದೆ, ಹಾಗಾಗಿ ಟೈಮ್ ಇರಲಿಲ್ಲ ಮತ್ತು ಶಾಪಿಗೆಲ್ಲ ಹೋಗೋದಕ್ಕೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ಸ್ವಲ್ಪ ಬಿಸಿ ಹಾಲನ್ನು ಈ ಮಿಕ್ಸ್ಗೆ ನಾವು ಕಲಿಸ್ಕೋಬೇಕಾಗುತ್ತೆ. ತುಂಬಾ ಬಿಸಿ ಇರಬಾರ್ದು ಹಾಲು, ಸ್ವಲ್ಪ ಮೈಲ್ಡಾಗಿ ಹಾಟಾಗಿದ್ದರೆ ಸಾಕು. ಇದನ್ನು ಹಂತ ಹಂತವಾಗಿ ನಾವು ಆ್ಯಡ್ ಮಾಡ್ಕೊತಾ ಹೋಗಬೇಕು. ಸೊ ಸ್ವಲ್ಪ ನಮಗೆ ಇದನ್ನು ಲಡ್ಡು ಮಾಡೋ ಥರ ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ಕಲಿಸ್ತಾ ಹೋಗಬೇಕು. ನಾವು ಕಲಸಿದಾದ ತಕ್ಷಣವೇ ಇಮಿಡಿಯೇಟಾಗಿ ನಾವು ಉಂಡೆನ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು. ಇದನ್ನು ಕಲಸಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಮತ್ತು ಆಮೇಲೆ ಮಾಡ್ತೀವಿ ಅಂದರೆ ಗಟ್ಟಿಯಾಗಿಬಿಡುತ್ತೆ. ಸೊ ಹಾಗಾಗಿ ನಾನು ಇಮಿಡಿಯೇಟಾಗಿ ಮಾಡೋದಕ್ಕೆ ಶುರು ಮಾಡಿದೆ. 3 ಕಪ್ ಸೂಜಿ ರವೆಗೆ ನನಗೆ ಆಲ್ಮೋಸ್ಟ್ 20-25 ಮೇಲೆ ನನಗೆ ಲಡ್ಡು ಬಂತು. ಸೊ ಇಷ್ಟೊಂದು ಲಡ್ಡು ನಾವು ಅಷ್ಟೇ ತಿನ್ನೋದಿಲ್ಲ ಮನೆಯಲ್ಲಿ, ಬಿಕಾಸ್ ಕಿಡ್ಸ್ ಇನ್ನೂ ಸ್ವೀಟ್ಸ್ ಎಷ್ಟೊಂದು ತಿನ್ನೋದಿಲ್ಲ. ಸೊ ಹಾಗಾಗಿ ನನ್ನ ಕೆಲವೊಂದು ಫ್ರೆಂಡ್ಸ್ ಇದ್ದಾರೆ, ಸೊ ಅವ್ರ ಜೊತೆ ಕೂಡ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, ಫಟಾಫಟಾಗಿ ಆದಷ್ಟು ಬೇಗ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ಯೂಶ್ವಲಾಗಿ ಏನೇ ಕುಕ್ಕಿಂಗ್ ಮಾಡಲಿ ಅಥವಾ ಏನೇ ಆ್ಯಕ್ಟಿವಿಟೀಸ್ ಮಾಡಿಕೊಂಡ್ರು ಟೈಮರ್ ಇಟ್ಕೊಂಡೇ ಮಾಡ್ತಾ ಇರ್ತೀನಿ. ಬಿಕಾಸ್ ನನಗೆ ಗೊತ್ತಾಗಬೇಕು ಯಾವುದೇ ಆ್ಯಕ್ಟಿವಿಟಿ ಮಾಡಿದ್ರು ಎಷ್ಟು ಟೈಮ್ ಹಿಡಿಯುತ್ತೆ ಅಂತ. ಬಿಕಾಸ್ 2 ಮಕ್ಕಳನ್ನ ಇಟ್ಕೊಂಡು ಅವ್ರ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋದು ನನ್ನ ಕೆಲಸ, ಮತ್ತು ಇದು ಕುಕ್ಕಿಂಗ್ ಸ್ಟಫ್ ಆಗಿರ್ಬೋದು, ಪ್ರಿಪ್ರೇಷನ್ ಆಗಿರ್ಬೋದು, ತುಂಬಾ ಟೈಮ್ ಹಿಡಿಯುತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ಟೈಮರ್ ಯಾವಾಗಲೂ ಇಟ್ಕೊಂಡು ಕೆಲಸ ಮಾಡ್ಕೊಳ್ತಾ ಇರ್ತೀನಿ ನಾನು. ಸೊ ಈ ಒಂದು ಸ್ವೀಟ್ ಮಾಡ್ಕೊಳ್ಳೋದಕ್ಕೆ ನನಗೆ ಇವತ್ತು ಆಲ್ಮೋಸ್ಟ್ 1 hour ಆಯಿತು. 45 ಮಿನಿಟ್ಸಲ್ಲೇ ಮುಗೀತಾ ಇತ್ತು. ಬಟ್ ನನ್ನ ಮಕ್ಕಳು ಮಧ್ಯದಲ್ಲೆಲ್ಲ ಬಂದು ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ರು. ರಾತ್ರಿ ಊಟ ಮುಗಿಸ್ಕೊಂಡು ಆಟ ಆಡ್ತಾಯಿದ್ರು, ಅದು ಬೇಕು ಇದು ಬೇಕು ಅಂತೆಲ್ಲ ಕೇಳ್ತಾಯಿದ್ರು. ನನ್ನ ಹಸ್ಬೆಂಡನ್ನು ಅವ್ರ ಕೆಲಸದಲ್ಲಿ ಏನೋ ಬ್ಯುಸಿ ಇದ್ದರು.
ನೋಡ್ತಾ ಇದ್ದೀರಾ ಅಲ್ವಾ, ಚಿಕ್ಕದಾಗಿ ನಾವು ದೀಪಾವಳಿ ಹಬ್ಬನ ಮಾಡ್ಕೊಂಡ್ವಿ. ಹಾಗೆಯೇ ನಾನು ಹಬ್ಬ ಆದಮೇಲೆ ಒಂದೆರಡು ದಿನ ಆದಮೇಲೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅವಳು ತುಂಬಾ ಸ್ನ್ಯಾಕ್ಸ್ ಮತ್ತು ನನಗೆ ಸ್ವೀಟ್ಸ್ ಎಲ್ಲ ಕೊಟ್ಟಿದ್ದಾಳೆ. ಅದನ್ನು ಮುಂದಿನ ವ್ಲಾಗಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಹಾಗೆಯೇ ನನ್ನ ನೈಬರಲ್ಲಿ ನಾನೊಬ್ಬಳು ಒಳ್ಳೆ ಫ್ರೆಂಡ್ ಕೂಡ ಇದ್ದಾಳೆ. ಅವಳ ಜೊತೆ ಕೂಡ ನಾನು ಸ್ವಲ್ಪ ಸ್ವೀಟ್ಸ್ನ ಶೇರ್ ಮಾಡಿಕೊಂಡೆ. ದೀಪಾವಳಿ ಹಬ್ಬ ಅಂತಂದರೆ ಪಟಾಕಿ ಹೊಡೆಯೋದಿದ್ದೇ ಇರುತ್ತಲ್ವ. ಬಟ್ ಈ ವರ್ಷ ನಾವು ಅಷ್ಟೊಂದು ಏನೋ ಹೊಡಿಲಿಲ್ಲ. ಏನಕ್ಕೆ ಅಂತಂದರೆ ನಾವು ಹಬ್ಬ ಎಲ್ಲ ಮಾಡಿದ್ದು ಮನೆಯಲ್ಲೇ, ಮತ್ತು ಕಮ್ಯುನಿಟಿಲಿ ತುಂಬಾ ರಿಸ್ಟ್ರಿಕ್ಷನ್ಸ್ ಇದೆ. ಸೊ ಹಾಗಾಗಿ ಸುರುಸುರು ಬತ್ತಿ ಅಷ್ಟೇ ಯೂಸ್ ಮಾಡಿದ್ದು. ಬಟ್ ಲಾಸ್ಟ್ ಇಯರ್ ನಾವು ಟೆಂಪಲ್ಗೆ ಹೋಗಿದ್ವಿ. ಇಲ್ಲಿ ಅಮೇರಿಕಾದಲ್ಲಿ ದೇವಸ್ಥಾನದಲ್ಲಿ ಏನೇ ಅಂತಂದರೆ ಒಂದು ಪರ್ಟಿಕ್ಯುಲರ್ ಸ್ಪೇಸ್ ಅಂತ ಕೊಡ್ತಾರೆ. ಸೊ ಅಲ್ಲಿ ಹೋಗಿ ನಾವು ನೀಟಾಗಿ ಪಟಾಕಿ ಹೊಡಿಬೋದು. ಸೊ ನಮಗೆ ಈ ವರ್ಷ ಏನೋ ಒಂದು ಕಾಕತಾಳೀಯ ಆಯಿತು ಅಂತಂದರೆ, ದೀಪಾವಳಿ ಮತ್ತು ಹ್ಯಾಲೋವಿನ್ 2 ಹಬ್ಬನೂ ಒಂದೇ ದಿನ ಬಂದಿತ್ತು. ಬಟ್ ಇಲ್ಲಿ ಹ್ಯಾಲೋವಿನ್ ನಾವು ಒಂದೇ ದಿನ ಆಚರಣೆ ಮಾಡೋದ್ರಿಂದ ಫಸ್ಟ್ ಹ್ಯಾಲೋವಿನ್ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಹೊರಗಡೆ ಲೈಟಿಂಗ್ ಸೆಟಪ್ ಆಗಿರ್ಬೋದು, ಮತ್ತು ಪಂಪ್ಕಿನ್ ಕಾರ್ ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ಲದನ್ನು ಮಾಡಿಕೊಂಡು ಹ್ಯಾಲೋವಿನ್ ದಿನಾನೇ ಅಂದರೆ ದಿವಾಲಿ ದಿನಾನೇ ನಾವು ಟ್ರಿಕ್ ಆರ್ ಟ್ರೀಟನ್ನು ಹೋಗ್ತೀವಿ ಸಾಯಂಕಾಲ. ಸೊ ಅದಾದಮೇಲೆ ನಾನು ದೀಪಾವಳಿ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದೆ. ದೀಪಾವಳಿ ಯೂಶಲಿ 2ರಿಂದ 3 ದಿನ ಮಾಡ್ತೀವಲ್ವ, ಹಾಗಾಗಿ ಅದೇನು ತೊಂದರೆ ಆಗಲಿಲ್ಲ. Diwali celebration. Hopefully you had a chance to take advantage of the activities. I've got my henna, hope you have yours. Before we start off the second half of our स्वैग से करेंगे सबका स्वागत. ಸೊ ಈಗ ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ನನ್ನ ಹಸ್ಬೆಂಡ್ ಆಫೀಸಲ್ಲಿ ದಿವಾಲಿ ಸೆಲೆಬ್ರೇಷನ್ ಆಗಿದ್ದು. ನಾವು ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗ್ಬೋದು, ಅಥವಾ ಮಕ್ಕಳು ಏನಾದರೂ ಪಾರ್ಟಿಸಿಪೇಟ್ ಮಾಡ್ತಾರೆ, ಸಿಂಗಿಂಗ್ ಡ್ಯಾನ್ಸಿಂಗ್ ಅಂದರೂ ಕೂಡ ಮಾಡಿಸ್ಬೋದು. ನೋಡಿ ಇಲ್ಲೆಲ್ಲ ಸೆಲೆಬ್ರೇಟ್ ಹೇಗೆ ಮಾಡ್ತಾರೆ ಅಂತ. ಐ ಹೋಪ್ ನಿಮಗೆ ಈ ಒಂದು ಫೆಸ್ಟಿವಲ್ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತು ನಾನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್.